ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಆಲ್ರೆಡಿ ಮಂತ್ರಾಲಯದಲ್ಲಿ ಇದ್ದೀವಿ. ಆಲ್ರೆಡಿ ನೋಡಿದಿರ್ತೀರ ತಮಿಳಿನಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ನಾನು ಸ್ಟಾರ್ಟಿಂಗಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಹರಿಬರಿಯಲ್ಲಿದ್ದೆ ನಾನು. ಸೊ ಅವಾಗ ಮಧ್ಯದಲ್ಲಿ ಕ್ಲಿಪ್ ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಅದನ್ನೇ ಹಾಕ್ತೀನಿ ನೋಡ್ಕೊಳ್ಳಿ. ಆ್ಯಂಡ್ ನಾವು ನಿನ್ನೆ ನೈಟ್ ಮೆಜೆಸ್ಟಿಕಲ್ಲಿ ಬಸ್ ಹತ್ತಿದ್ದು. ಈ ಸಲ ಟ್ರೈನ್ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದೆ. ನಾನು ಪಾಸ್ಟ್ 2 ವೀಕ್ಸಿಂದ ಟ್ರೈ ಮಾಡ್ತಾ ಇದ್ದೀನಿ, ಒಂದು ವೇಕೆನ್ಸಿ ಇರಲಿಲ್ಲ, ಫುಲ್ ವೇಟಿಂಗ್ ಲಿಸ್ಟಲ್ಲಿತ್ತು. ಸೊ ಅದಕ್ಕೆ ರಿಸ್ಕ್ ಬೇಡ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಬಂದಿದ್ದೀನಿ. ಟ್ರೈನ್ಗಿಂತ 2x ಜಾಸ್ತಿ ಆಗುತ್ತೆ ಅಷ್ಟೇ. ಇದು ಟ್ರೈನಲ್ಲಿ 250 ರುಪೀಸು ಸ್ಲೀಪಿಂಗ್ ಕೋಚು, ಬಟ್ ಬಸ್ಸಲ್ಲಿ ಬಂದ್ಬಿಟ್ಟು 563 ರುಪೀಸ್ ಆಗುತ್ತೆ ಒಬ್ರಿಗೆ. ಅದು KSRTC. ಪ್ರಿಯೋರ್ಲಿ ಬುಕ್ ಮಾಡ್ಕೊಂಬನ್ನಿ, ದಯವಿಟ್ಟು ಪ್ರಿಯೋರ್ಲಿ ಬುಕ್ ಮಾಡ್ಕೊಂಬನ್ನಿ. ನಿಮ್ಗೆ ಯಾವತ್ತು ಹಂಗೆ ಬಂದರೆ ಮಂತ್ರಾಲಯಕ್ಕೆ ಎಲ್ಲ ಬಸ್ ಸಿಗೋದೇ ಇಲ್ಲ. January 2ವರೆಗೂ ಎಲ್ಲ ಬುಕ್ಕಿಂಗ್ ಆಗ್ಬಿಟ್ಟಿದೆಯಂತೆ. ನಮ್ಗೆ ಯಾವುದೂ ಸಿಗಲಿಲ್ಲ ರೂಮು. ಸೊ ನಾವೆಲ್ಲ ಪ್ರೈವೇಟ್ ರೂಮ್ ನೋಡೋಣ ಅಂತ ಅಂದ್ಕೊಂಡು ಬಂದು, ಸೊ ಎಲ್ಲ ಕಡೆ ರೈಟ್ ನೋಡಿದ್ರೆ ವಿಚಾರಿಸಿದ್ರೆ ಒಂದು ದಿನಕ್ಕೇ 5,000 ಹೇಳ್ತಾ ಇದ್ದಾರೆ. 5,000, 4,000, 3,000 ಜಸ್ಟ್ 2 ಮೆಂಬರ್ಸಿಗೆ. ನಾವು ಇರೋದೇ ಇಬ್ಬರು, ಇನ್ನೊಬ್ಬರ ನಮ್ಮ ಜೊತೆ ಬಂದಿದ್ರೆ 3 ಜನ ಇದ್ದಾರೆ. ನಾವು 3 ಜನಕ್ಕೆ 5,000 ರೂಪಾಯಿ ಕೇಳ್ತಿದ್ದಾರೆ. ಸೊ ಎಲ್ಲ ಕಡೆ ವಿಚಾರಿಸಿ ಕಡೆಗೆ ಫೈನಲಿ ಒಂದು ರೂಮ್ ಸಿಕ್ತು ನಮಗೆ. ಅದು 5,000 ಕೊಟ್ಟರು ರೂಮ್ ವೇಕೆನ್ಸಿ ಇರ್ತಿರ್ಲಿಲ್ಲ. ಸೊ ಹೆಂಗೋ ದೇವ್ರು ದೊಡ್ಡವನು, ನಮಗೆ ಹೆಂಗೋ ರೂಮ್ ಸಿಕ್ತು. ಸೊ ಈಗ ಹೋಗಿ ಅಲ್ಲಿ ರೂಮ್ ಸಿಕ್ತು. ರೂಮಲ್ಲೆಲ್ಲ ಬ್ಯಾಗ್ ಇಕ್ಬಿಟ್ಟು ಜಸ್ಟ್ ನಾವು ಹೋಗಿದ್ದೆ ನದಿಗೆ ಹೋದೋ. ಇಲ್ಲಿ ಬಂದಿದ್ದೀವಿ ಅಂದಮೇಲೆ ನದಿಲಿ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡು ನದಿಗೆ ಹೋಗಿ ನದಿಲಿ ಸ್ನಾನ ಮಾಡ್ಕೊಂತರ ತೆಪ್ಪದಲ್ಲಿ ಆ ಕಡೆ ತೀರದಿಂದ ಈ ಕಡೆ ಬಂದೋ. ಬಿಕಾಸ್ ಆ ಕಡೆ ತುಂಬ ಗಲೀಜಾಗಿದೆ. ಜನ ಎಲ್ಲೆಲ್ಲೋ ಏನೇನು ಬೇಕೋ ಅದನ್ನೇ ಮಾಡಿದ್ದಾರೆ. ಆ್ಯಂಡ್ ಸ್ವಲ್ಪನೂ ನೀಟ್ನೆಸ್ ಮೇಂಟೈನ್ ಮಾಡಿಲ್ಲ. ಸೊ ತೆಪ್ಪಗೆ 50 ರುಪೀಸ್ ತೊಗೊತಾರೆ ಬೋತ್ ಸೈಡ್. ಕರ್ಕೊಂಡು ಹೋಗ್ತಾರೆ ಅವರೇನೆ. ಸೊ ಇಲ್ಲಿ ಇವಾಗ ಸ್ನಾನ ಮಾಡಿಕೊಂಡು ತಿರ್ಗಾ ರೂಮ್ಗೆ ಹೋಗ್ತೀನಿ. ರೂಮಲ್ಲಿ ಇನ್ನೂ ಏನೇನು ಡೀಟೇಲ್ಸ್ ಬೇಕೋ ಅದೆಲ್ಲ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಫುಲ್ ವಿಡಿಯೋ ಮಂತ್ರಾಲಯದಲ್ಲಿ ಅಕ್ಕಪಕ್ಕ ಸುತ್ತ ಏನೇನಿದೆ ಅದೆಲ್ಲ ತೋರ್ಸೋಕೆ ಟ್ರೈ ಮಾಡ್ತೀನಿ. ಆದಷ್ಟು ನಾನು ಟ್ರೈ ಮಾಡ್ತೀನಿ. ಸೊ ನಂಗೆ ಟೈಮಿಲ್ಲ, ಜಾಸ್ತಿ ಮಾಡೋಕ್ಕಾಗಲ್ಲ. ಸೊ ಸ್ನಾನ ಮಾಡಿ ಅದಾದಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಬಾಯ್. ನದಿಲಂತೂ ನೋಡೋಕ್ಕೆ ಆಗಲ್ಲ, ಅಷ್ಟು ಗಲೀಜಿದೆ. ಅದಕ್ಕೋಸ್ಕರ ನಾವು ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ತಿರ್ಗಾ ರೂಮಿಗೆ ಬಂದು ತಿರ್ಗಾ ಇನ್ನೂ ಒಂದ್ಸರಿ ಸ್ನಾನ ಮಾಡಿ ಈಗ ಫ್ರೆಶ್ ಅಪ್ ಆಗಿದ್ದೇನೆ. ಈಗ ಟೆಂಪಲ್ಗೆ ಹೋಗಬೇಕು. ನನ್ನ ಔಟ್ಲುಕ್ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ, ವಿಡಿಯೋ ಹಾಕ್ತೀನಿ, ಅಥವಾ ಇಲ್ಲಾಂದರೆ ಒಂದು ಕ್ಲಿಪ್ ಹಾಕ್ತೀನಿ, ಫೋಟೋ ಕ್ಲಿಪ್ ಹಾಕ್ತೀನಿ, ಇಲ್ಲ ಸೈಡಲ್ಲಿ ಕ್ಲಿಪ್ ಹಾಕ್ತೀನಿ. ಹೆಂಗಿದೆ ಅಂತಲೇ ಹೇಳ್ಬಿಡಿ. ರೂಮಿಂದ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಈಗ ದೇವಸ್ಥಾನಕ್ಕೆ ಹೋಗೋಣ. ರಾಯರ ದರ್ಶನ ಪಡೆಯೋಕ್ಕಿಂತ ಮುಂಚೆ ನಾವು ಮಾಂಚಾಲಮ್ಮನ ದರ್ಶನ ಪಡ್ಕೊಬೇಕು. ಸೊ ನಾವು ಮಾಂಚಾಲಮ್ಮನ ದರ್ಶನ ಪಡ್ಕೊಂಡು ರಾಯರ ದರ್ಶನಕ್ಕೆ ಹೋದು. ಸೊ ಇವತ್ತು ಏಕಾದಶಿ ಅಂಡ್ ಗುರುವಾರ ಆದ ಕಾರಣದಿಂದ ಜನ ತುಂಬಾ ಇದ್ರು. ನಮಗೂ ದರ್ಶನ ಮುಗಿಸೋದ್ರೊಳಗಡೆ ಸ್ವಲ್ಪ ಸಮಯ ಹಿಡಿತು. ನಾವು ದರ್ಶನ ಮುಗಿಸ್ಕೊಂಡು ಬರೋದ್ರೊಳಗಡೆ ನಿಮಗೆ ರಾಯರ್ ಯಾರು ಅಂತ ತಿಳಿಸ್ತೀನಿ ನಾನು. ಸೊ ಕೇಳ್ಕೊಂಬನ್ನಿ. ಇನ್ 1595 ಭುವನಗಿರಿ ಅಂದರೆ ಇವತ್ತಿನ ತಮಿಳುನಾಡಿನ ಚಿದಂಬರದಲ್ಲಿ ಒಂದು ದಂಪತಿಗೆ ಮಗು ಹುಟ್ಟುತ್ತೆ. ಆ ಮಗುಗೆ ವೆಂಕಟನಾಥ ಎಂದು ಹೆಸರಿಡ್ತಾರೆ. ಗುರು ಶ್ರೀ ಸುಧೀಂದ್ರ ತೀರ್ಥರವರ ಮಠದಲ್ಲಿ ದ್ವೈತ ವೇದಾಂತ ಶಿಕ್ಷಣವನ್ನು ಕೊಡಿಸ್ತಾರೆ. ವೆಂಕಟನಾಥ ತುಂಬಾ ಬ್ರಿಲಿಯಂಟ್ ಹಾಗೂ ವೀಣಾ ಪ್ಲೇಯರ್ ಆಗಿರ್ತಾರೆ. 1614 ಸರಸ್ವತಿ ಬಾಯಿ ಅವರ ಜೊತೆಗೆ ಮದುವೆ ಆಗುತ್ತೆ, ಒಂದು ಮಗು ಕೂಡ ಆಗುತ್ತೆ. ಗುರು ಶ್ರೀ ಸುಧೀಂದ್ರ ತೀರ್ಥರವರು ಮಠದ ಮುಂದಿನ ಉತ್ತರಾಧಿಕಾರಿ ಹುಡುಕುವ ಸಂದರ್ಭದಲ್ಲಿ ತಮ್ಮ ಕುಟುಂಬಕ್ಕೆ ಆಶೆಯನ್ನು ಕೇಳಿಕೊಂಡು ಗುರುಗಳ ಹತ್ರ ಬರ್ತಾರೆ. ಆಗ ಗುರುಗಳು ನೀನೇ ಮುಂದಿನ ಉತ್ತರಾಧಿಕಾರಿ ಎಂದು ಹೇಳ್ತಾರೆ. ಮದುವೆ ಆಗಿರೋ ವೆಂಕಟನಾಥರು ಇಮಿಡಿಯೇಟ್ ಆಗಿ ಒಪ್ಕೊಳ್ಳೋದಿಲ್ಲ. ಮನೆಯವರ ಹತ್ರ ಮಾತಾಡಬೇಕು ಅಂತ ವಾಪಸ್ ಹೋಗ್ತಾರೆ. ಹೋಗೋ ದಾರಿಯಲ್ಲಿ ಸ್ವಯಂ ಸರಸ್ವತಿ ಪ್ರತ್ಯಕ್ಷ ಆಗಿ ನೀನು ನಾರಾಯಣ ಪರಮ ಭಕ್ತ, ಪ್ರಹ್ಲಾದನ ಪುನರ್ಜನ್ಮ ಹಾಗೂ ಕಲಿಯುಗದ ರಾಘವೇಂದ್ರ ಅಂತ ಹೇಳ್ತಾರೆ. ಇದನ್ನು ಕೇಳಿದ ವೆಂಕಟನಾಥ ಅವರ ಡಿಸಿಷನ್ ಚೇಂಜ್ ಮಾಡಿಕೊಂಡು ರಾಘವೇಂದ್ರ ಎಂದು ಹೆಸರಿನಲ್ಲಿ ಕನ್ಯಾಸತ್ವ ಸ್ವೀಕಾರ ಮಾಡಿ 1621 ತಂಜಾವೂರಲ್ಲಿ ಮಠದ ಮುಂದಿನ ಉತ್ತರಾಧಿಕಾರಿಯಾಗುತ್ತಾರೆ. ಸುಮಾರು 9 ವರ್ಷಗಳ ನಂತರ ಅಂದರೆ 1630 ರಾಘವೇಂದ್ರ ಅವರಿಗೆ ಆಂಧ್ರ ಪ್ರದೇಶದ ಮಾಂಚಾಲದಲ್ಲಿ ಒಂದು ಪರ್ಟಿಕ್ಯುಲರ್ ಜಾಗ ಬೇಕಿರುತ್ತದೆ. ಆ ಟೈಮಲ್ಲಿ ನವಾಬರು ಆಳ್ವಿಕೆ ಮಾಡುತ್ತಿರ್ತಾರೆ. ಮಂತ್ರಾಲಯದಿಂದ 50 ಕಿಲೋಮೀಟರ್ ದೂರದಲ್ಲಿರೋ ಅಡೋನಿನಲ್ಲಿ ನವಾಬರ ರಾಜ ಅಸದಿಲ್ಲಿ ಖಾನ್ನ ಭೇಟಿ ಮಾಡಿ ಭೂಮಿಯನ್ನು ದಾನ ಕೇಳ್ತಾರೆ. ಅವರಿಗೆ ಅವಮಾನ ಮಾಡಬೇಕೆಂದು ತಟ್ಟೆ ತುಂಬ ಮಾಂಸವನ್ನು ತುಂಬಿಕೊಂಡು ಬಟ್ಟೆ ಮುಚ್ಚಿ ಅವರ ಮುಂದೆ ಇಡ್ತಾರೆ. ರಾಘವೇಂದ್ರ ಸ್ವಾಮಿ ಅವರ ದೈವ ಶಕ್ತಿಯಿಂದ ಸ್ಪರ್ಶ ಮಾಡಿ ಬಟ್ಟೆ ರಿಮೂವ್ ಮಾಡಿದಾಗ ತಟ್ಟೆ ತುಂಬ ಬರೀ ಹೂ ಇರುತ್ತೆ. ಇದನ್ನು ನೋಡಿದ ರಾಜನಿಗೆ ಆಶ್ಚರ್ಯ ಆಗುತ್ತೆ ಅಂಡ್ ಭಯ ಕೂಡ ಆಗುತ್ತೆ. ಅಲ್ಲೇ ಪಕ್ಕದಲ್ಲಿದ್ದ ರಾಜರ ದಿವಾನ ವೆಂಕಟಣ್ಣ ಕೇಳ್ತಾರೆ, ಅಲ್ಲ ಸ್ವಾಮಿ,
ಬರೀ ಮರಳು ಮತ್ತೆ ಕಾಡು ಇಂದ ಕೂಡಿರುವ ಈ ಜಾಗ ಏನಕ್ಕೆ ನಿಮ್ಗೆ, ಇದಕ್ಕಿಂತ ಚೆನ್ನಾಗಿರೋ ಜಾಗ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಆಗ ಇಲ್ಲ ಇಲ್ಲ, ನನಗೆ ಇಂದಿನ ಜನ್ಮದಲ್ಲಿ ಪ್ರಹ್ಲಾದ ಆಗಿರಬೇಕಾದ್ರೆ ಯಜ್ಞ ಮಾಡಿದ ಜಾಗ ಅದು ಅಂತ ಅದರ ಮಹತ್ವವನ್ನು ತಿಳಿಸ್ತಾರೆ. ವೆಂಕಟಣ್ಣನವರು ಜಾಗವನ್ನು ಕೊಡ್ಸೋದಲ್ದೇ ಅವರ ದುಡ್ಡಿನಿಂದನೇ ಮಠವನ್ನು ಕಟ್ಟಿಸಿಕೊಂಡು ಕೊಡ್ತಾರೆ. ಅದೇ ಜಾಗ ಮಂತ್ರಾಲಯ ಆಗಿರೋದು, ಅದೇ ರಾಘವೇಂದ್ರ ಸ್ವಾಮಿನ ಭಕ್ತಿಯಿಂದ ರಾಯರು ಅನ್ನೋದು. ಇನ್ಫಾರ್ಮೇಶನ್ ಚೆನ್ನಾಗಿತ್ತಲ್ವಾ? ಸೊ ನಮ್ದು ಈಗ ದರ್ಶನ ಆಯ್ತು. ಈ ಇನ್ಫಾರ್ಮೇಶನ್ ನಮಗೆ ಯಾವುದೋ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಕ್ಕಿದ್ದು. ಸೊ ಅವರಿಗೆ ಧನ್ಯವಾದ ಹೇಳ್ತಾ ಮುಂದಿನ ಜಾಗಕ್ಕೆ ಹೋಗೋಣ ಬನ್ನಿ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಇವಾಗಿನ್ನು ನಾವು ದರ್ಶನ ಮುಗಿಸ್ಕೊಂಡು ಟಿಫನ್ ಕೂಡ ಮಾಡ್ಕೊಂಡು ಬಂದೋ. ಯಾಕಂತಂದ್ರೆ ಇವತ್ತು ವೈಕುಂಠ ಏಕಾದಶಿ ಅಂತೆ. ವೈಕುಂಠ ಏಕಾದಶಿ ಅಲ್ಲ, ಏಕಾದಶಿ ಅಂತೆ. ಸೊ ಏಕಾದಶಿ ದಿನ ಎಲ್ಲೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇರೋ ಕಡೆ ಎಲ್ಲೂ ಪ್ರಸಾದ ಕೊಡಲ್ಲ ಅಂಡ್ ಪೂಜೆ ಮಾಡಲ್ಲ. ಸೊ ಅದೊಂದು ಡಿಸೈಡ್ ಮಾಡಿ. ಬಟ್ ಅಂದ್ರೂ ಕೂಡ ತುಂಬಾ ಜನ ಬಂದಿದ್ರು. ಏನೋ ಒಳ್ಳೇದಂತೆ ಇವತ್ತು ಏಕಾದಶಿ ದಿನ. ಸೊ ಜನ ಬಂದಿದ್ರು, ನಮ್ದು ದರ್ಶನ ಚೆನ್ನಾಗಾಯ್ತು. ಎಲ್ಲೋ ಒಂದ್ ಕಡೆ ಹೋದ್ರೆ ಇನ್ನೊಂದ್ ಕಡೆ ಲಕ್ ಸಿಗುತ್ತೆ ಅಂತಂತಲ್ಲ, ನಮ್ದಂಗೆ ನಾವು ಹೋಗಿದ್ದು ನಾರ್ಮಲ್ ಎಂಟ್ರಿಲಿ, ಬಟ್ ನಮಗೆ ಸ್ಪೆಷಲ್ ಎಂಟ್ರಿಲೇ ದರ್ಶನ ಸಿಕ್ತು. ಸೊ ವಿ ಆರ್ ಬ್ಲೆಸ್ಡ್ ಫಾರ್ ದಿಸ್. ಸೊ ನೆನ್ನೆ ಇನ್ಸಿಡೆಂಟ್ ಆಗಿದ್ಕೆ ಇವತ್ತು ಕಾಂಪ್ಲಿಮೆಂಟ್ರಿ ಅಂತ ಅನ್ಕೊಂಬೋದು ನಾವು. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿ ಪಂಚೆ ಎಲ್ಲ ಬಿಚ್ಚಾಕಿ ಬೇರೆ ಡ್ರೆಸ್ ಹಾಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಈಗ ಫ್ರೆಶ್ ಅಪ್ ಆಗಿದಾಯ್ತು. ಅಂದ್ರೆ ಸ್ವಲ್ಪ ರೆಸ್ಟ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಸೊ ನಿಯರ್ ಬೈ ಪ್ಲೇಸಸ್ ಯಾವ್ದಾವ್ದಿದೆ ಅದನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಸೊ ನಮಗೂ ಗೊತ್ತಿಲ್ಲ ಯಾವ್ದಾವ್ದಿದೆ ನಿಯರ್ ಬೈ ಪ್ಲೇಸಸ್ ಅಂತ. ಒಂದ್ 4-5 ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದ್ರು ಅದು ಗ್ರೇಟ್ ನಮಗೆ. ಸೊ ಬನ್ನಿ ನೋಡೋಣ ಯಾವ್ದಾವ್ದು ಪ್ಲೇಸ್ ಇದೆ ನಿಯರ್ ಬೈ, ಅದನ್ನ ಹೆಂಗ್ ಕವರ್ ಮಾಡ್ತೀವಿ, ಎಷ್ಟೆಷ್ಟು ಆಗುತ್ತೆ ಅಮೌಂಟು, ಎಲ್ಲೆಲ್ಲಿದೆ ಕೇಳ್ಕೊಂಡು ಕವರ್ ಮಾಡೋಣ. ಸೊ ಬನ್ನಿ ಹೋಗೋಣ. ಇವಾಗ ನಾವು ರಾಘವೇಂದ್ರ ಸ್ವಾಮಿ ಪಾದ ಮತ್ತೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅದು ನಿಯರ್ ಬೈ ದೇವಸ್ಥಾನ ಹತ್ರನೇ ಇದೆಯಂತೆ. ಸೊ ಅವೆರಡು ಮುಗಿಸ್ಕೊಂಡು ನೆಕ್ಸ್ಟ್ ಬೇರೆ ಪ್ಲಾನ್ಸ್ ಇದೆ, ಅಲ್ಲೇ ಕೇಳೋಣ ನೆಕ್ಸ್ಟ್ ಬೇರೆ ಎಲ್ಲಿ ಹೋಗ್ಬೇಕು ಅಂತ, ಯಾವ ಪ್ಲೇಸ್ ಇದೆ ನೋಡಕ್ಕೆ ಇಲ್ಲಿ ಅಂತ. ಫಸ್ಟ್ ಈಗ ಸದ್ಯಕ್ಕೆ ಅವೆರಡು ಪ್ಲೇಸ್ ಹೋಗೋಣ ಬನ್ನಿ. ಇಲ್ಲಿ ರಾಘವೇಂದ್ರ ಸ್ವಾಮಿಯವರು ಧರಿಸ್ತಿದ್ದಂತಹ ಪಾದಯಾತ್ರೆಗಳಿದೆ. ಸೊ ಅದಕ್ಕೆ ದಿನನಿತ್ಯ ಪೂಜೆ ಮಾಡ್ತಾರೆ. ಆ್ಯಂಡ್ ಇದು ಯಾವುದೋ ಮನೇಲಿದೆ ಆ್ಯಂಡ್ ಅಲ್ಲಿ ನೋಡೋಕೆ ಕೂಡ ಪರ್ಮಿಷನ್ ಸಿಗುತ್ತೆ ನಿಮಗೆ. ಗುರುಗಳು ಪೂಜೆ ಮಾಡೋದು. ಹೌದೌದು, ಇದು ಬೃಂದಾವನ ಪ್ರವೇಶ ದಿವಸ ಅರ್ಚಕರ ಮನೆಯಲ್ಲಿ ಪೂಜೆ ಮಾಡಿ ಕೊಟ್ಟಿರೋದು. ಅನ್ಫಾರ್ಚುನೇಟ್ಲಿ ನಾವು ಬರೋ ಟೈಮಲ್ಲಿ ಟೆಂಪಲ್ ಕ್ಲೋಸ್ ಆಗಿತ್ತು. ಸೊ ನೋಡ್ಕೊಂಡು ಬನ್ನಿ ಗೈಸ್, 2 to 4 ಇಲ್ಲಿ ಟೆಂಪಲ್ ಕ್ಲೋಸ್ ಆಗಿರುತ್ತೆ, 4 o'clock ಓಪನ್ ಆಗುತ್ತೆ. ಗೈಸ್ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಯಿತು. ಸೊ ಒಂದೆರಡು ಪ್ಲೇಸಸ್ಗಳನ್ನ ಡ್ರಾಪ್ ಮಾಡಬೇಕು ಅಂತ ಅಂದ್ಕೊಡ್ತೀವಿ. ಮಳೆ ಕಡಿಮೆ ಆದರೆ ಕಂಟಿನ್ಯೂ ಮಾಡ್ತೀವಿ, ಫುಲ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಕಸ್ಮಾತ್ ಮಳೆ ಏನಾದರೂ ಕಡಿಮೆ ಆಗಿಲ್ಲ ಅಂತಂದರೆ ಸೊ ಒಂದೆರಡು ಪ್ಲೇಸನ್ನ ಡ್ರಾಪ್ ಮಾಡಿ ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ನೈಟ್ ನಮ್ಮದು ಬಸ್ ಆಲ್ರೆಡಿ ಬುಕ್ ಆಗಿದೆ. ಸೊ ಆ ಬಸ್ಗೆ ಟೈಮಿಂಗ್ಸ್ಗೆ ಪಿಕಪ್ ಮಾಡಬೇಕಷ್ಟೇ ನಮ್ದು ಇವಾಗ ಗೋಲಿ. ಅದನ್ನು ಬಿಡೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಹಂಗೆ ಆಯಿತು ಒಂದು ಕಡೆ. ಸೊ ಈ ಸಲ ಆ ಥರ ಆಗೋಕ್ಕಾಗಲ್ಲ, ಆ ಥರ ಬಿಡೋಂಗಿಲ್ಲ. ಯಾಕಂದರೆ ಆಲ್ರೆಡಿ ಬುಕ್ ಆಗಿದೆ ಆ್ಯಂಡ್ ಅದು ಲಾಸ್ಟ್ ಬಸ್ ಕೂಡ, ಬೇರೆ ಬಸ್ ಕೂಡ ಇಲ್ಲ. ಸೊ ನೋಡೋಣ, ಹೋಪ್ ಫಾರ್ ಬೆಸ್ಟ್, ಮಳೆ ನಿಲ್ಲಿ ಅಂತ ಕೇಳ್ಕೊಳ್ಳೋಣ. ಓಕೆ ಗೈಸ್, ಫೈನಲಿ ಮಳೆ ನಿಲ್ತು. ಸೊ ಈಗ ನಾವು ಅನ್ಕೊಂಡಿರೋ ಪ್ಲೇಸ್ ಎಲ್ಲ ಕವರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಸ್ಯಾಚುರೇಷನ್ ಜಾಸ್ತಿ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆ ಅಂತ ಗೊತ್ತಿಲ್ಲ, ಇದು ಎಡಿಟ್ ಮಾಡಿಲ್ಲ. ಆ್ಯಂಡ್ ಫಸ್ಟು ಬಿಚ್ಚಲೆಯಲ್ಲಿ ಗೋಶಾಲೆ ಆ್ಯಂಡ್ ರಿಮೈನಿಂಗ್ ಪ್ಲೇಸಸ್ ಯಾವ್ದು ಎಲ್ಲ ತೋರಿಸ್ತೀನಿ. ಮೇ ಬಿ ವಾಯ್ಸ್ ಕ್ಲಿಯರ್ ಇಲ್ಲ ಅನ್ಸುತ್ತೆ. ಅದಾದ್ಮೇಲೆ ನಾನು ವಾಯ್ಸ್ ಓವರ್ ಕೊಡೋಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸಿಯುದ. ಸೊ ಈಗ ನಾವು ಅಪ್ಪಣ್ಣಾಚಾರ್ಯ ಅವರ ಮನೆಗೆ ಬಂದಿದ್ದೀವಿ. ಸೊ ಇಲ್ಲಿ ಬಂದು ರಾಘವೇಂದ್ರ ಸ್ವಾಮಿ ಅವರು ರೆಸ್ಟ್ ಮಾಡ್ತಿದ್ದಂಥ ಜಾಗ ಅಂತೆ. ಸೊ ಬನ್ನಿ ತೋರಿಸ್ತೀನಿ. ಅಪ್ಪಣ್ಣಾಚಾರ್ಯರು ಹಾಗೂ ರಾಘವೇಂದ್ರ ಸ್ವಾಮಿಗಳು ಈ ಮನೆಯಲ್ಲಿ 13 ವರ್ಷಗಳ ಕಾಲ ಜೊತೆಲಿದ್ರು. ಹೊರಗಡೆ ಏನ್ ರಂಗೋಲಿ ಹಾಕಿದ್ರಲ್ಲ, ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ತಗೊಂತಿದ್ದ ಜಾಗ. ರಾಯರಲ್ಲಿ ವಿಶ್ರಾಂತಿ ತಗೊಂತಿದ್ರೆ ಅಪ್ಪಣ್ಣಾಚಾರ್ಯರು ದಿನನಿತ್ಯ ಅವ್ರ ಕೈಕಾಲಕ್ಕೆ ಸೇವೆ ಮಾಡ್ತಾ ಇದ್ರು. ರಾಯರಿಗಿಂತ 2 ವರ್ಷ ದೊಡ್ಡವರು ಅಪ್ಪಣ್ಣಾಚಾರ್ಯರು. ಆದ್ರೂ ಕೂಡ ಗುರುಗಳ ಸೇವೆ ಮಾಡೋದ್ರಿಂದ ಪುಣ್ಯ ಇರತ್ತ ಅಂತ ಹೇಳಿ ದಿನನಿತ್ಯ ಅವ್ರು ಸೇವೆ ಮಾಡ್ತಾ ಇದ್ರು. ಇಲ್ಲಿ ಪೂಜೆ ಆದ ನಂತರ ಅಪ್ಪಣ್ಣಾಚಾರ್ಯರು ಒಂದು ಬೆಳ್ಳಿ ಬಟ್ಟೆಯಲ್ಲಿ ಹಾಲಿಡ್ತಾ ಇದ್ರು ಹೊರಗಡೆ. ರಾಯರು ವಿಶ್ರಾಂತಿ ತಗೊಂತಿದ್ರಲ್ಲ, ಅಲ್ಲಿ ಹಾಲಿಡ್ತಾ ಇದ್ರು.
ಇಲ್ಲಿ ಎದುರುಗಡೆ ಏನ್ ಕಾಣ್ತಾ ಇದೆ ನಿಮಗೆ ಸರ್ಪ, ಮುಂಚೆ ಜೀವಂತವಾಗಿತ್ತು ಸರ್ಪ. ಅದು ಕೃಷ್ಣ ಸರ್ಪ ಅಂತ ಹೇಳಿ ಅದರ ಹೆಸರು. ಹುತ್ತದಿಂದ ಆಚೆಗೆ ಹೋಗಿ ಹಾಲು ಕುಡಿದು ಮತ್ತೆ ಹುತ್ತಕ್ಕೆ ಸೇರ್ತಾ ಇತ್ತು. ಇದನ್ನ ರಾಘವೇಂದ್ರ ಸ್ವಾಮಿಗಳು ಗಮನಿಸಿ ಅಪ್ಪಣ್ಣಾಚಾರ್ಯರಿಗೆ ಹೇಳ್ತಾರೆ, ಅಪ್ಪಣ್ಣ ಇವಾಗ ಸದ್ಯಕ್ಕೆ ನಾವು ನೀವು ಇಬ್ಬರೇ ದೇವಿ ನಡೆಯುತ್ತೆ, ಆದ್ರೆ ಮುಂದಿನ ಪೀಳಿಗೆ ನೆಕ್ಸ್ಟ್ ಜನರೇಷನ್ಗೆ ಈ ಮನೆಗೆ ಬರುವಂತ ಜನಗಳು ಅಥವಾ ಸಣ್ಣ ಹುಡುಗರು ಹೆದರ್ತಾರೆ ಈ ಸರ್ಪನ ನೋಡಿ, ಅಥವಾ ಈ ಸರ್ಪದಿಂದ ಯಾರಿಗಾದ್ರೂ ಹಾನಿ ಆಗ್ಬೋದು, ಈ ಹಾನಿಗೆ ಯಾರಾದ್ರೂ ಹಾನಿ ಮಾಡ್ತಾರೆ ಅಂತ ಹೇಳಿ ಮುಂಜಾಗ್ರತೆಯಿಂದ ಅಪ್ಪಣ್ಣಾಚಾರ್ಯ ರಾಘವೇಂದ್ರ ಸ್ವಾಮಿಗಳು ಏನ್ ಮಾಡ್ತಾರೆ ಅಂದ್ರೆ, ವಿಶ್ರಾಂತಿ ತಗೊಂತಿದ್ದ ಜಾಗದಲ್ಲೇ ರಾಘವೇಂದ್ರ ಸ್ವಾಮಿಗಳು ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ರಾಯರ ಪ್ರಾರ್ಥನೆಯನ್ನ ಕೇಳಿಸ್ಕೊಂಡು ಹುತ್ತದಲ್ಲೇ ಶಿಲೆ ಆಗತ್ತೆ. ಅದೇ ಶಿಲೆನ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಹುತ್ತದಿಂದ ಹೊರಗಡೆ ತೆಗೆದು ಪ್ರತಿಷ್ಠಾಪನೆ ಮಾಡಿರೋದು. ಇಲ್ಲಿ ರೌಂಡ್ ಏನಿದೆ ಇದು ಹಾವಿನ ಹೆಡೆ, ಇದು ಕೃಷ್ಣನ ಮುಖ, ಕಿರೀಟ, ಚಕ್ರ, ಶಂಖ, ಮಧ್ಯದಲ್ಲಿ 2 ಕಣ್ಣು, ಈ ಲೈನ್ ಬಂದು ಅಂಬೆಗಾಲು, ಹಾಗೆ ಈ ಲೈನ್ ಇಂದ ಕ್ರಾಸ್ ಆಗಿರೋದು ಕೈ, ಅಂಬೆಗಾಲು ಕೃಷ್ಣನ ಮೂರ್ತಿ. ಹಾಗೆ ಇಲ್ಲಿ ಗೂಡಲ್ಲಿರೋದು ಅಪ್ಪಣ್ಣಾಚಾರ್ಯ ಪ್ರತಿಷ್ಠಾಪನೆ ಮಾಡಿರೋ ಪ್ರಾಣದೇವರು. ಈಗ ನೋಡಿದ್ರಲ್ಲ, ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಚೆನ್ನಾಗಿ ಅವರೇ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನೆಕ್ಸ್ಟ್ ಯಾವ ಪ್ಲೇಸು ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ಬಂದಿದ್ದ ಜಾಗ ನಾವು ಏಕಶಿಲಾ ಬೃಂದಾವನ ಆ್ಯಂಡ್ ಬಿಚ್ಚಾಲಮ್ಮ ಟೆಂಪಲ್ ಮತ್ತು ಗೋಶಾಲೆಗೆ. ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತಂದ್ರು, ಆದರೂ ಕೂಡ ಸ್ವಲ್ಪ ಬೈಟ್ ತೊಗೊಂಡಿದ್ದೀನಿ ಅಷ್ಟೇ. ಓಕೆ, ಈಗ ನಾವು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಇದಾದ್ಮೇಲೆ ನೆಕ್ಸ್ಟು ಲಕ್ಷ್ಮೀ ದೇವಸ್ಥಾನ. ಸೊ ಇಲ್ಲಿ ರಶ್ ಇರೋ ಕಾರಣಕ್ಕೋಸ್ಕರ ಈಚ್ ಕಡೆಯಿಂದನೇ ಕೈ ಮುಕ್ಕೊಂಡು ಹೋಗ್ತೀವಿ. ಬಿಕಾಸ್ ಆಟೋದವನು ವೇಟ್ ಮಾಡೋಕ್ಕಾಗಲ್ಲ, ನೈಟ್ 8 o'clock 9 o'clock ಆಗ್ಬಿಡುತ್ತೆ ಇಲ್ಲೇ. ಸೊ ಈಚ್ ಕಡೆಯಿಂದ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡಿ ಅಂತ. ಸೊ ಈಚ್ ಕಡೆಯಿಂದ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನೋಡೋಣ ಬನ್ನಿ, ತೋರಿಸ್ತೀನಿ ನೋಡಿ ಎಷ್ಟು ರಶ್ ಇದೆ ಅಂತ. ನೋಡ್ತಾ ಇರ್ಬೋದು ನೀವು ಎಷ್ಟು ರಶ್ ಇದೆ ಅಂತ. ಇವತ್ತೇ ತುಂಬ ರಶ್ ಇದೆಯಂತೆ ಇಲ್ಲಿ. ಇಷ್ಟು ದಿನ ನಾರ್ಮಲ್ ಡೇಸಲ್ಲಿ ಅಷ್ಟೊಂದು ರಶ್ ಇರಲ್ವಂತೆ, ಬಟ್ ಇವತ್ತು ತುಂಬ ರಶ್ ಇದೆಯಂತೆ. ಸೊ ಜನ ಜಾಸ್ತಿ ಇರೋ ಕಾರಣಕ್ಕೋಸ್ಕರ ನಾವು ಆಂಜನೇಯ ಟೆಂಪಲ್ ಬಿಟ್ಟು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋಗ್ಬೇಕಾದ್ರೆ ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ. ಏನು ಅಂತಂದರೆ ಬೆಡ್ ಫಾರ್ಮಲ್ಲಿ ರಾಕ್ಸ್ ಇದೆ, ಸೊ ಅದನ್ನು ತೋರಿಸ್ತೀನಿ ನೋಡಿ. ಸೊ ನೋಡ್ತಾ ಇದ್ದೀರಲ್ಲ, ಇದೇನು ಬಂಡೇಸ್ ನೋಡ್ತಾ ಇದ್ದೀರೋ, ಇದು ನ್ಯಾಚುರಲಿ ಫಾರ್ಮ್ ಆಗಿರೋದು. ಎಲ್ಲ ಬೆಡ್ ರೂಪದಲ್ಲಿ ಫಾರ್ಮ್ ಆಗಿದೆ, ಅಂದರೆ ಫ್ಲ್ಯಾಟ್ ಆಗಿ ಫಾರ್ಮ್ ಆಗಿದೆ. ಸೊ ಇಲ್ಲೇ ಮುಂದೆ ಹೋದರೆ ನಿಮಗೆ ಲಕ್ಷ್ಮೀ ದೇವಸ್ಥಾನ ಸಿಗುತ್ತೆ. ಇಲ್ಲೇ ಮೇಲೆ ಹತ್ಕೊಂಡು ಹೋದ್ರೆ ಲಕ್ಷ್ಮೀ ದೇವಸ್ಥಾನ ಸಿಗುತ್ತೆ. ಆ್ಯಂಡ್ ನಾವು ಇದು ಮುಗಿಸ್ಕೊಂಡು ತಿರ್ಗಿ ಆಂಜನೇಯ ದೇವಸ್ಥಾನ ಹತ್ರ ಹೋದೋ ನೋಡೋಣ ಅಂತ, ಬಟ್ ಅನ್ನೋ ರಶ್ ಇತ್ತು. ಈ ಆಂಜನೇಯ ದೇವಸ್ಥಾನದ ಹಿಂಭಾಗದಲ್ಲಿ ನಾವು ಅನ್ಕೊಂಡು ಕಾಯಿನ್ ಅನ್ಸಿದ್ರೆ ಅದು ಅಂಟ್ಕೊಂಡ್ರೆ ಆಗುತ್ತೆ ಅಂತ, ಇಲ್ಲ ಅಂತಂದ್ರೆ ಆಗಲ್ಲ ಅಂತ. ಯಾರೆಲ್ಲ ಹೋಗ್ತೀರಾ ಅವರೆಲ್ಲ ದಯವಿಟ್ಟು ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಆ್ಯಂಡ್ ನಾನು ಕೂಡ ಟ್ರೈ ಮಾಡಿದೆ, ನಾನು ಬೇಡ್ಕೊಂಡಿದ್ದು ಆಗುತ್ತೆ ಅಂತ ಅನ್ಸುತ್ತೆ. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ. ಈಗ ನಾವು ಅಭಯ ಆಂಜನೇಯ ಬಂದಿದ್ದೀವಿ. ಸೊ ಅದೇ ಆಟೋದಲ್ಲಿ ಬಂದಿದ್ದು ನಾವು, ಹಿಂದೆ ಕಾಣ್ತಿದೆಯಲ್ಲ. ಸೊ ಲಗೇಜ್ ಆಟೋ ಥರನೇ, ಐ ಮೀನ್ ಒಬ್ರಿಗೆ ಆದರೂ 150 ರೂಪೀಸ್ ತೊಗೊತಾರೆ. ಸೊ ಅಭಯ ಆಂಜನೇಯ ತೋರಿಸ್ತೀನಿ ನೋಡಿ. ಇದೇ ಲಾಸ್ಟ್ ಪ್ಲೇಸ್ ನಾವು ವಿಸಿಟ್ ಮಾಡಿದ್ದು. ಸೊ ಈಗ ನೋಡಿದ್ವಲ್ಲ, ಎಲ್ಲ ಪ್ಲೇಸಸ್ನು ಕೂಡ ಆಟೋದವರೇ ಕವರ್ ಮಾಡ್ತಾರೆ. ಜಸ್ಟ್ 150 ರೂಪೀಸ್ ತೊಗೊತಾರೆ ಒಬ್ರಿಗೆ ಅಷ್ಟೇ. ಈಗ ಬಜೆಟ್ ಸ್ಪ್ಲಿಟ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಬರೀ ಟ್ರಾವೆಲಿಂಗ್ ಹೇಳ್ತೀನಿ. ಬ್ಯಾಂಗ್ಳೂರ್ ಟು ಮಂತ್ರಾಲಯ ಜಸ್ಟ್ 563 ರೂಪೀಸ್ ಆಗುತ್ತೆ KSRTCಯಲ್ಲಿ. ಟ್ರೈನಲ್ಲಿ ಆದರೆ 250 ರೂಪೀಸ್ ಆಗುತ್ತೆ. ಟ್ರೈನಲ್ಲಿ ಬುಕ್ ಮಾಡಬೇಕು ಅಂದರೆ 1 ಮಂತ್ ಪ್ರಿಯರ್ಲಿ ಬುಕ್ ಮಾಡಿ, ಇಲ್ಲಾಂದರೆ ನಿಮಗೆ ವೇಕೆನ್ಸಿ ಸಿಗೋಲ್ಲ. ಆ್ಯಂಡ್ ಅಗೇನ್ ಇಲ್ಲಿ 150 ರೂಪೀಸ್ ಆಗುತ್ತೆ ಅಷ್ಟೇ ಎಲ್ಲ ಪ್ಲೇಸಸ್ನ ಕವರ್ ಮಾಡೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ನೀವು ತಿರ್ಗಾ ರಿಟರ್ನ್ ಮಂತ್ರಾಲಯ ಟು ಬ್ಯಾಂಗ್ಳೂರ್ ಹೋಗಬೇಕು ಅಂತಂದರೆ ಸೇಮ್ ಪ್ರೈಸೇ ಆಗುತ್ತೆ. ಟ್ರೈನಲ್ಲೂ ಅಷ್ಟೇ, ಬಸ್ಸಲ್ಲೂ ಅಷ್ಟೇ. ಅದು ಬಿಟ್ಟು ರೂಮ್ ಬುಕ್ ಮಾಡ್ತೀರಾ ಅಂತಂದರೆ ನೀವು ಮೊದಲೇ ಬುಕ್ ಮಾಡ್ಕೊಬನ್ನಿ SRS ವೆಬ್ಸೈಟಲ್ಲಿ. ಸೊ ನಿಮಗೆ 250 to 300 ರೂಪೀಸ್ ಅಷ್ಟೇ ಬೀಳುತ್ತೆ ರೂಮ್ ಚಾರ್ಜಸ್ ಕೂಡ 1 ಡೇಗೆ. ನಾವು ಎಲ್ಲ ಪ್ಲೇಸ್ನ ಮುಗಿಸ್ಕೊಂಡು ತಿರ್ಗಾ ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಿರ್ಗಾ ರೆಡಿಯಾಗಿ ತಿರ್ಗಾ ಮಂತ್ರಾಲಯ ವಿಸಿಟ್ ಮಾಡ್ದು. ಕೊನೆಗೆ ಹೋಗ್ಬೇಕಾದ್ರೆ ಇನ್ನೊಂದ್ಸರಿ ದರ್ಶನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಮಂತ್ರಾಲಯ ವಿಸಿಟ್ ಮಾಡಿ ದರ್ಶನ ತಗೊಂಡು. ಸೊ ಈ ವಿಡಿಯೋ ಇಷ್ಟೇ. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್, ಸಿ ಯು.